ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವರವರ ದೇಹಕ್ಕೆ ಅವರವರ ಆತ್ಮಗಳು ಹೋಗುವಂತೆ ಅನುಗ್ರಹ ಮಾಡು. भीमकायाय नमः, ओम शुक्ल रूपाय नमः, शुद्ध देहाय नमः, शोकहारिण्ये नमः, शिवप्रदाय नमः. ಮಹಾಕಾಳಿ ಧರ್ಮಾರ್ಥ ಕಾಮವನ್ನು ದಯಪಾಲಿಸುವ ಈ ನಾಗಮಣಿಯನ್ನು ನಮಗೆ ಕರುಣಿಸುವ ಮೊದಲು ಅದನ್ನು ಶಾಂತ ಮಾಡು. ಶಾಂತ ಮಾಡು ತಾಯೇ, ಶಾಂತ ಮಾಡು. ಮಾರಣ, ಉಚ್ಚಾಟನ, ಶೋಭನ, ಮೋಹನ, ಸ್ತಂಭನ, ವಿದ್ವೇಷಣ ಹಲವಾರು ಸಿದ್ಧಿ ಅಭೀಷ್ಟಗಳಿಂದ ನಿನ್ನನ್ನು ಪೂಜಿಸುತ್ತಿರುವೆ ತಾಯೇ. ಓಂ ಮಹಾಕಾಳಿಯೇ ನಮಃ. ಶೋಭೆಗೊಂಡು ನಿಂತಿರುವ ನಾಗಮಣಿಯನ್ನು ಶಾಂತಗೊಳಿಸು ತಾಯೇ, ಶಾಂತಗೊಳಿಸು. ನಾಗಲೋಕದ ದೈತ್ಯ ಶಕ್ತಿಗಳನ್ನು ಪ್ರಸನ್ನಗೊಳಿಸುತ್ತಾಯೇ, ಪ್ರಸನ್ನಗೊಳಿಸು. ಶತಶೃಂಗ ಪೂಜೆಯಿಂದ ನಾಗಶಾಂತಿಯಾಗಿ ಆತ್ಮ ಬದಲಾವಣೆ ಆಗುವುದೊಂದೇ ಬಾಕಿ. ದೇವ ಗರುಡರಿಗೆ ಶಿವಾನಿಗೆ ಶುದ್ಧ ಶಕ್ತಿಗಳು ನಡೆಸುತ್ತಿರುವ ಪೂಜಾ ಸ್ಥಳದಲ್ಲಿ ಹೋಗಲು ತಡೆಯೊಡ್ಡುತ್ತಿವೆ. ನಾಗಮಣಿಯು ಕ್ಷುದ್ರ ಶಕ್ತಿಗಳ ಪಾಲಾಗುವುದನ್ನು ತಡೆಯಲು ನಿನ್ನಿಂದಲೂ ಸಾಧ್ಯವಾಗುತ್ತಿದೆ. ಏಕೆ ಈ ಮೌನ ದೇವ? ಕಲಿಗಾಲದ ಕಳಂಕಕ್ಕೆ ಸುರಲೋಕವು ಕಳಂಕವಾಯಿತು. ಸುರಲೋಕವು ಕತ್ತಲಾಯಿತೆಂದು ಇಡೀ ಲೋಕವನ್ನೇ ಬಲಿ ಕೊಡಬೇಡ ದೇವ, ಬಲಿ ಕೊಡಬೇಡ. ಸಾತ್ವಿಕ ಶಕ್ತಿಗಳು ಸಾವಿರಾರಿವೆ, ಕ್ಷುದ್ರ ಶಕ್ತಿಗಳು ಕೆಲವೇ ಹನಿ ಕಾರ್ಕೋಟಕ್ಕೆ ಇಡೀ ಲೋಕವೇ ನಾಶವಾಗಬಾರದೆಂದು ನಂಜುಂಡೇಶ್ವರ ಕೆಲವು ಕ್ಷುದ್ರ ಶಕ್ತಿಗಳ ಕಾಟಕ್ಕೆ ಲೋಕವನ್ನೇ ಬಲಿ ಕೊಡಬೇಡ ದೇವಾ. ನಾಗ ಸೈನಿಕರಿಗೆ ಛಲ ಕೊಡಕು, ನಾಗ ಸೈನಿಕರಿಗೆ ಫಲ ಕೊಡೋ. ಆ ನಾಗ ಸೈನಿಕರಿಗೆ ಗರುಡ ರೇಖೆಯನ್ನು ದಾಟುವಂತಹ ಶಕ್ತಿ ಕೊಡು. ಕಾಪಾಡು ದೇವಾ, ಕಾಪಾಡು. ಆತ್ಮ ಬದಲಾವಣೆ ಪೂಜೆ ಆಗಲಿ, ಅದೊಂದಾದ್ರೆ ಸಾಕು. ನಾನು ನನ್ನ ಆದಿಶೇಷ ಸೇರಿ ಇಲ್ಲಿರೋನೆಲ್ಲ ಧ್ವಂಸ ಮಾಡಿ ನಾಗಮಣಿ ತಗೊಂಡು ನಾಗಲೋಕಕ್ಕೆ ಹೊರಡ್ತೀವಿ. ಹೋಗೋ ಹಂತದಲ್ಲಿ ಈ ಶಿವಾನಿನೂ ಮುಗಿಸ್ಬಿಡ್ತೀವಿ. ದೇವ, ಪುರುಷೋತ್ತಮ, ಪರಮಾತ್ಮ, ಸಕಲೋತ್ತಮ, ಜವಾಬ್ದಾರಿ ಕೊಟ್ಟು ನನ್ನ ಕೈ ಕಟ್ಟಿ ನಿಲ್ಸಿದ್ಯಲ್ಲ ತಂದೆ. ಏನಾದ್ರೂ ಮಾಡು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ನಮ್ಮ ಅಂತಿಮ ಹೋರಾಟ. ಇಲ್ಲಿ ಪ್ರಾಣಾಹುತಿ ಆದರೆ ಸ್ವರ್ಗ, ಇಲ್ಲ ಅಂದ್ರೆ ನರಕ. ಯುದ್ಧಕ್ಕೆ ಅಣಿಯಾಗಿ ಹೇ ಶಿವಾನಿ, ನಾಗ ಸೈನಿಕರು ನಾನು ಹಾಕಿರುವ ನಾಗಬಂಧನ ರೇಖೆಯನ್ನು ದಾಟಿ ಒಳಗೆ ಬರಲು ಸಾಧ್ಯವೇ ಇಲ್ಲ. ವೃಥಾ ಪ್ರಯತ್ನ ಬೇಡ. ನಿನ್ನ ಕಣ್ಣ ಮುಂದೆಯೇ ಆತ್ಮ ಬದಲಾವಣೆಗಳಾಗುತ್ತೆ. ನಾಗ ಸಂಚಯನ ಪೂಜೆ ಆಗಿ ನಾಗಮಣಿ ನಮ್ಮ ಕೈ ಸೇರುತ್ತೆ. ತಾಯೇ, ನಿನ್ನ ಪಾದದಡಿಯಲ್ಲಿಟ್ಟಿರುವ ಮಹಾನಾಗಮಣಿಗೆ ರಕ್ತಾಭಿಷೇಕ ಮಾಡುವ ಸಮಯ ಹತ್ತಿರವಾಗಿದೆ. ಇಲ್ಲಿರುವ ಇಬ್ಬರ ಆತ್ಮಗಳು ಬದಲಾವಣೆ ಆಗಿದೆ. ಅವರವರ ದೇಹಕ್ಕೆ ಅವರವರ ಆತ್ಮವನ್ನು ಸೇರಿಸು. ಓಂ ಕಪಾಲಿನ್ಯೇ ನಮಃ, ಓಂ ಕಾಂತಾಯಿಕೆ ನಮಃ, ಓಂ ಕಾಮದಾಯಿಯೇ ನಮಃ, ಓಂ ಕಾಮಸುಂದರಿಯೇ ನಮಃ, ಓಂ ಕಾಮಿನೈ ನಮಃ, ಓಂ ಹುಲಿನಾಯಿಕೆ ನಮಃ. ಬೇಡ ತ್ರಯಂಬಕ, ನೀನ್ ತಪ್ಪು ಮಾಡ್ತಾ ಇದೀಯ. ಬೇಡ, ಬಿಟ್ಬಿಡು. ತಾಯೇ, ನಿನ್ನ ಆಶೀರ್ವಾದದಿಂದ ಆತ್ಮ ಬದಲಾವಣೆಗಳಾಗುತ್ತಿದೆ. ಅವರವರ ದೇಹಕ್ಕೆ ಅವರವರ ಆತ್ಮಗಳು ಹೋಗುವಂತೆ ಅನುಗ್ರಹ ಮಾಡು.
ಈ ತ್ರಿಶೂಲು ಮಹಾಶಕ್ತಿಶಾಲಿ. ಅಕಸ್ಮಾತ್ ಅವನ ಕಣ್ಣಿಗೆ ನಾವು ಬಿದ್ರೆ ಸುಟ್ಟು ಭಸ್ಮ ಆಗ್ಬಿಡಲ್ವಾ? ಅವನು ಹೇಳ್ಬೇಕು. ನಾನ್ ಕಾಯ್ತಾ ಇರೋದು ಅದಕ್ಕೇನೆ. ಅವರು ಖಂಡಿತವಾಗಿ ಎಚ್ಚರವಾಗುವುದಿಲ್ಲ, ಏಕೆಂದರೆ ಅವರು ಇಂದ ನನ್ನ ವಶೀಕರಣದಲ್ಲಿದ್ದಾರೆ. ಪರಮೇಶ್ವರ, ನಾನು ಏನ್ ಮಾಡ್ಲಿ ಈಗ? ನಾನು ಏನ್ ಮಾಡ್ಲಿ? ಗುರುಗಳೇ, ಈಗ ಮುಂದೆ ಆದಿಶೇಷನ ಶಕ್ತಿಯನ್ನು ನಾಗಮಣಿಗೆ ಸೇರಿಸುವ ಕ್ರಿಯೆ. ಅದಾದ ಮೇಲೆ ನಾಗಮಣಿ ನಮ್ಮದು. ಆದಿಶೇಷ, ನನ್ ಮಾತ್ ಕೇಳು. ಅವ್ರ ಮಾತ್ ಕೇಳ್ಬೇಡ. ಏ ಶಿವಾನಿ, ಅವನಿಗೆ ನನ್ನ ಮಾತನ್ನು ಬಿಟ್ಟು ಬೇರೆ ಯಾರ ಮಾತು ಕೇಳಿಸುವುದಿಲ್ಲ. ಅವನು ನನ್ನ ಹತೋಟಿಯಲ್ಲಿದ್ದಾನೆ. ಗಮನವಿಟ್ಟು ಕೇಳು. ಯಾರು ನೀನು? ಆದಿಶೇಷ, ನಾಗಲೋಕದ ಅರಸ. ಆದಿಶೇಷ, ನಾನು ಹೇಳುವ ಮಂತ್ರವನ್ನು ಚಾಚು ತಪ್ಪದೆ ಹೇಳು. ಸರ್ಪರಾಜಾಯ ವಿದ್ಮಹೆ, ಸರ್ಪರಾಜಾಯ ವಿದ್ಮಹೆ, ನಾಗರಾಜಾಯ ಧೀಮಹಿ, ನಾಗರಾಜಾಯ ಧೀಮಹಿ, ತನ್ನೋ ವಾಸುಕಿ ಪ್ರಚೋದಯಾತ್, ತನ್ನೋ ವಾಸುಕಿ ಪ್ರಚೋದಯಾತ್. ಆದಿಶೇಷ ಮಹಾಬಲ, ಇವತ್ತು ನಿನ್ನ ಸಾವಿಗೆ ನೀನೇ ಕಾಯುತ್ತೀಯ. ನಾಗಮಣಿಗಾಗಿ ಅದೆಷ್ಟು ರೂಪ ಪಡೆದಿದೆ. ಪ್ರಾರಬ್ಧ ಕರ್ಮ ನೀನು ಎಷ್ಟೇ ಪರಿತಪಿಸಿದರೂ ಕಡೆಗೆ ನಿನ್ನ ಸಾವು ನನ್ನ ಕೈಯಲ್ಲೇ. ನಿನ್ನ ಸಾವಿನೊಂದಿಗೆ ನಾಗಮಣಿಗೆ ಶಕ್ತಿ ಸೇರಿಸುವ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ನಾಗಮಣಿಗೆ ಶಕ್ತಿ ಸೇರಿದ ತಕ್ಷಣ ನಿನ್ನ ಮರಣ. ನಾಗಮಣಿಗೆ ಶಕ್ತಿ ಸೇರಿದ ಕ್ಷಣದಲ್ಲಿ ನಾನು ಎಚ್ಚರ ಆಗಬೇಕು. ಇಲ್ಲಿರೋ ಎಲ್ರನ್ನು ಧ್ವಂಸ ಮಾಡಿ ನನ್ನ ಆದಿಶೇಷನ್ ಜೊತೆಗೆ ಸೇರಿ ನಾಗಮಣಿ ಪಡೆದು ನಾಗಲೋಕಕ್ಕೆ ಹೊರಡ್ಬಿಡ್ಬೇಕು. ಅನಂತ ವಾಸುಕಿ ಶೇಷಂ ಪದ್ಮನಾಭಂ ಚ ಕಂಬಲಂ, ಅನಂತ ವಾಸುಕಿ ಶೇಷಂ ಪದ್ಮನಾಭಂ ಚ ಕಂಬಲಂ, ಷಡ್ರ ಕಪಾಲಧಾರ್ತರಾಷ್ಟ್ರ, ಷಡ್ರ ಕಪಾಲಧಾರ್ತರಾಷ್ಟ್ರ, ತಕ್ಷಕಂ ಕಾಲೀಯಂ ತಥಾ, ತಕ್ಷಕಂ ಕಾಲೀಯಂ ತಥಾ. ಪರಮೇಶ್ವರ, ಕಾಪಾಡು. ಶಕ್ತಿ ದುಷ್ಟರ ಪಾಲಾಗ್ದಿರೋ ಹಾಗೆ ಕಾಪಾಡು. ನೋಡು ಶತಶೃಂಗ, ಕಾಣಿಸುತ್ತಿದೆಯಾ? ಅಲ್ಲಿ ಸುತ್ತುತ್ತಿರುವ ಶಕ್ತಿಯೇ ಆದಿಶೇಷನ ಶಕ್ತಿ. ಇವನಿಂದ ನಾಗಮಣಿಗೆ ಸೇರಬೇಕಾದ ಶಕ್ತಿ. ಇನ್ನು ಒಂದು ಮಂತ್ರ ಹೇಳಿದರೆ ಮಾತ್ರ ನಾಗಮಣಿಗೆ ಶಕ್ತಿ ಸೇರುತ್ತೆ. ಶತಶೃಂಗ, ಶಕ್ತಿ ನಾಗಮಣಿಗೆ ಸೇರಿದ ಮೇಲೆ ಏನು ಮಾಡಬೇಕೆಂಬುದು ನೆನಪಿದೆ ತಾನೆ? ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ ಗುರುಗಳೇ. ಅಪ್ಪಣೆ ಕೊಟ್ರೆ ರಕ್ತಾಭಿಷೇಕ.
ಶತಶೃಂಗ ನಾಗಮಣಿ ಸಕಲ ಸಾತ್ವಿಕ ಶಕ್ತಿಗಳ ಆಗರ. ಅದು ಮಲಿನವಾದರೆ ಮಾತ್ರ ನಾಗಮಣಿ ಶುದ್ಧ ಶಕ್ತಿಯಾಗಲು ಸಾಧ್ಯ. ಆಗಲಿ ಬಲಿ ಪೂಜೆ. ಮಹಾದೇವ, ಎಂಥ ಘೋರ ನಡೆದು ಹೋಗಿದೆ. ಗರುಡ ರೇಖೆ ಶಿವಾನಿಯನ್ನ ತಡೆದು ನಿಲ್ಲಿಸಿದೆ. ಗರುಡ ರೇಖೆಯನ್ನು ಭೇದಿಸಲಾಗದೆ ಶಿವಾನಿ ಸೋತು ಹೋಗಿದ್ದಾಳೆ. ಶಿವಾನಿಯೇ ಅದನ್ನು ಭೇದಿಸಲಾಗದಿದ್ದರೆ ಇನ್ನು ನಾಗ ಸೈನಿಕರು ದಾಟುತ್ತಾರೆಯೇ? ಮಹಾದೇವ, ಅದು ಆಗದೇ ಇದ್ದರೆ ತ್ರಿಶೂಲ್ ಮತ್ತು ಅಭಯ ಇಬ್ಬರ ಬಲಿಯಾಗುವುದು. ನಾಗಮಣಿಯು ತನ್ನ ಸಾತ್ವಿಕ ಶಕ್ತಿಯನ್ನು ಕಳೆದುಕೊಂಡು ನಶಿಸಿ ಹೋಗುತ್ತದೆ. ಕಾಪಾಡು, ಕಾಪಾಡು ರುದ್ರ, ಕಾಪಾಡು ಮಹಾದೇವ, ಕಾಪಾಡು. ಬಲಿ ಕೊಡುವ ತಯಾರಿಯಲ್ಲಿದ್ದೇನೆ. ಕಾಣಿಸುತ್ತಿಲ್ಲವೇ? ನೀನ್ ನನ್ಗೆ ಹೇಳಿದ್ದೇನೋ ಇಲ್ಲಿ ಮಾಡ್ತಾ ಇರೋದೇನೋ? ತ್ರಿಶೂಲ್ ದೇಹನ ಇಲ್ಲಿ ಕರ್ಕೊಂಬಂದ್ರೆ ಆದಿಶೇಷ ನನ್ಗೆ ಅಂತ ನೀನು ಮಾತು ಕೊಟ್ಟಿದ್ದೆ. ಈಗ ಮಾತನ್ನ ತಪ್ಪಿದ್ರೆ ಅದು ಘೋರ ಅಪರಾಧ ಅಲ್ವಾ? ಮಾತು ಅಪರಾಧ, ಮಹಾ ಅಪರಾಧ, ದ್ರೋಹ. ಹುಟ್ಟಿದ ಲೋಕಕ್ಕೆ ಮೋಸ ಮಾಡಿದವಳು ನೀನು. ಮೆಟ್ಟಿದ ಮಣ್ಣಿಗೆ ದ್ರೋಹ ಮಾಡಿದವಳು ನೀನು. ಪ್ರೀತಿಸುವ ಮನಸ್ಸುಗಳಿಗೆ ಅನ್ಯಾಯ ಮಾಡಿದವಳು. ಅಂತಹ ನೀನು ನನ್ನ ಬಳಿ ದ್ರೋಹದ ಬಗ್ಗೆ ಮಾತನಾಡುತ್ತಿರುವೆಯಾ? ಮಾಯಾ, ದ್ರೋಹ ಅನ್ನುವುದು ಹಿಡಿ ಇಲ್ಲದ ಕತ್ತಿ. ನಾವು ಇನ್ನೊಬ್ಬರಿಗೆ ಚುಚ್ಚಲು ಹೋಗುವ ಮುನ್ನ ಅದು ನಮ್ಮನ್ನೇ ಚುಚ್ಚಿ ಹಾಕಿರುತ್ತದೆ. ನಾಗಮಣಿಗೆ ಶಕ್ತಿ ಹರಿಸಲು ನನಗೆ ಆದಿಶೇಷನ ಮಾನ ಉರಿಪು ಬೇಕಿತ್ತು. ಅದಕ್ಕಾಗಿ ನಿನ್ನನ್ನು ಉಪಯೋಗಿಸಿಕೊಂಡೆ. ಏನಾಗ್ತಾ ಇದೆ? ಅಲ್ಲ, ಏನಾಗ್ತಿದೆ ಇಲ್ಲಿ ಅಂತ? ನಾಗಮಣಿ ಮೇಲೆ ಅವರ ರಕ್ತ ಬಿದ್ದರೆ ಮಾತ್ರ ನಾಗಮಣಿನ ಮಾನವರಿಂದ ಸ್ಪರ್ಶ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಆದರೆ ಅದಕ್ಕೆ ನನ್ನ ಮಗನ ರಕ್ತನೇ ಬೀಳಬೇಕಾ? ನನ್ನ ಮಗ ಆದರೆ ಅವನು ನನ್ನಿಂದ ಸತ್ತ ಆದಿಶೇಷನ ರೂಪ. ಅವನು ಎಚ್ಚರ ಆದರೆ ನನ್ನನ್ನೇ ಸಾಯಿಸ್ಬಿಡ್ತಾನೆ. ಅದ್ರ ಬದಲು ಅವನು ಸಾವೇ ಆಗಲಿ, ಅವನ ರಕ್ತನೇ ಬಿದ್ದು ನಾಗಮಣಿನ ನಾನು ಮುಟ್ಟೋ ಹಾಗಾಗ್ಲಿ. ಇಲ್ಲ ಇಲ್ಲ ತ್ರಯಂಬಕ, ನಾನ್ ಬದುಕಿರೋವರೆಗೂ ನನ್ನ ಆದಿಶೇಷನ್ಗೆ ಏನಾಗೋದಕ್ಕೂ ನಾನು ಬಿಡೋದಿಲ್ಲ. ಮಾಯಾ, ನೀನ್ ಬದುಕೋದು ಇಲ್ಲಿ ಯಾರಿಗೂ ಇಷ್ಟ ಇಲ್ಲ. ಗುರುಗಳೇ, ಯಾಕಿನ್ನೂ ತಡ? ಇಲ್ಲ ತ್ರಯಂಬಕ, ನಾನ್ ಬದುಕಿರೋವರೆಗೂ ನನ್ನ ಆದಿಶೇಷನ್ಗೆ ನಾನು ಏನಾಗೋದಕ್ಕೂ ಬಿಡೋದಿಲ್ಲ.